ಕೋಲಾರ ಜಿಲ್ಲೆಯಲ್ಲಿ ಇಂದು ಒಂದು ಮಹತ್ವದ ಸಮಾರಂಭ ನಡೆಯಿತು. ಕರ್ನಾಟಕ ರಾಜ್ಯ ಆರ್ಡಿಪಿಆರ್ ಎಸ್ಸಿ ಎಸ್ಟಿ ಅಧಿಕಾರಿ ಮತ್ತು ನೌಕರರ ಕಲ್ಯಾಣ ಸಂಘದ ವತಿಯಿಂದ ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಚುನಾವಣೆಯಲ್ಲಿ ಆಯ್ಕೆಯಾದ ಸಮುದಾಯದ ಪ್ರಮುಖರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ಮಂಗಳಾಂಬ ಹಾಗೂ ಶ್ರೀ ಮೋಹನ್ ಕುಮಾರ್, ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಶ್ರೀ ಎಸ್ ರಮೇಶ್ ಮತ್ತು ಕ್ರೀಡಾ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಶ್ರೀ ನಾಗರಾಜ್ ರವರಿಗೆ ಗೌರವ ಸಲ್ಲಿಸಲಾಯಿತು. ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷರಾದ ವೆಂಕಟಾಚಲಪತಿ ಕೆ ಅವರು ಸನ್ಮಾನಿತರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಪ್ರಸ್ತುತ ಸಮಸ್ಯೆಗಳಿಗೆ ಧ್ವನಿಯಾಗಿ ಕಾರ್ಯನಿರ್ವಹಿಸಿ ಸಮುದಾಯದ ಹಿತಕ್ಕಾಗಿ ಶ್ರಮಿಸಬೇಕೆಂದು ಕರೆ ನೀಡಿದರು. ರಾಜ್ಯಾಧ್ಯಕ್ಷರಾದ ಶ್ರೀ ಸುರೇಶ್ ಕುಮಾರ್ ಎಂ ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಶುಭಾಶಯ ಕೋರಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪದಾಧಿಕಾರಿಗಳಾದ ಸಿವಿ ಶಂಕರ್, ನಂಗಲಿ ಪಿಡಿಒ ಸಿಪಿ ಅಶ್ವಥ್ ನಾರಾಯಣ, ವಡಗೂರು ಪಿಡಿಒ ರಮೇಶ್ ಬಾಬು, ಉರಿಗಿಲಿ ಪಿಡಿಒ ರಮೇಶ್, ಸುಕ್ತೂರು ಪಿಡಿಒ ಗಣೇಶ್ ಬಾಬು, ಮಾವಳ್ಳಿ ಪಿಡಿಒ ಉದಯ್ ಕುಮಾರ್, ಅರಹಳ್ಳಿ ಪಿಡಿಒ ಮುನಿನಾರಾಯಣ, ಎನ್ಜಿ ಹುಲ್ಕೂರ್ ಪಿಡಿಒ ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದಲ್ಲದೆ ಸೋಮಯಾಜಲಹಳ್ಳಿ ಪಿಡಿಒ ಚಿನ್ನಪ್ಪ ಹಾಗೂ ಗೌನಪಳ್ಳಿ ಪಿಡಿಒ ನಾರಾಯಣಸ್ವಾಮಿ ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸನ್ಮಾನಿತರಿಗೆ ಶುಭ ಹಾರೈಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರಿಬಸಪ್ಪ, ಅನಿಲ್ ಕುಮಾರ್, ಸೂಲೂರು ಪಿಡಿಒ ಬಾಲಾಜಿ, ಜಿಲ್ಲಾ ಕಾರ್ಯದರ್ಶಿ ರಾಮಕೃಷ್ಣಪ್ಪ, ಮುಳುಬಾಗಿಲು ಕಾರ್ಯದರ್ಶಿ ಶಾರದಮ್ಮ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸನ್ಮಾನಿತರಿಗೆ ಶುಭ ಹಾರೈಸಿದರು. ಒಟ್ಟಾರೆ ಈ ಸಮಾರಂಭವು ಸಮುದಾಯದ ಏಕತೆ ಮತ್ತು ಸಹಕಾರವನ್ನು ಪ್ರತಿಬಿಂಬಿಸುವುದರ ಜೊತೆಗೆ ಅಧಿಕಾರಿಗಳ ಸಮಸ್ಯೆಗಳ ಪರಿಹಾರಕ್ಕೆ ಹೊಸ ದಾರಿಯನ್ನ ತೆರೆದಿದೆ. ಅವರಿಗೆ ಘನತೆ ಗೌರವಕ್ಕೆ ತಕ್ಕಂತೆ ನಾವು ನಡ್ಕೋಬೇಕು. ಮತ್ತು ಅವರು ಜವಾಬ್ದಾರಿಯುತವಾಗಿ ನಡ್ಕೊಂಡು ಮುಂದಿನ ಒಂದು ಈ ವ್ಯವಸ್ಥೆಯಲ್ಲಿ ಅವರೇ ಬೇಕು ಅನ್ನೋ ಒಂದು ಮಾತು ಕೆಲಸಗಳು ಬರಬೇಕು. ಆ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು. ಆ ನಡವಳಿಕೆಯಿಂದ ನಾವು ನಡ್ಕೊಂಡು ಮತ್ತು ಅವರಿಗೆ ನಾವು ಸಪೋರ್ಟ್ ಮಾಡಿಕೊಂಡು ಮುಂದೆ ಒಳ್ಳೆಯ ಹೆಸರು ತಗೊಳ್ಳೋಣ ಅಂತ ಕೋರ್ತಾ ಮತ್ತು ಅವರಿಗೆ ಶುಭವಾಗಿ ಅಂತ ಒಂದು ಆಶಿಸ್ತಾ ನನ್ನ ಎರಡು ಮಾತುಗಳು ಮುಗಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ತುಂಬ ಉತ್ತಮವಾಗಿ ಮಾತನಾಡುವಂಥ ರಮೇಶ್ನವರಿಗೆ ಧನ್ಯವಾದಗಳು. ಮತ್ತು ಈ ಒಂದು ಕುರಿತು ನಮ್ಮ